ನಮಸ್ಕಾರ ಮೈಸೂರು. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಮಾತಾಡ್ತಾ ಇರೋದು. ಏನಪ್ಪ ಇವತ್ತು ಕಾರ್ತಿ ಗಾಡಿ ಎತ್ಕೊಂಡು ಎಲ್ಲೋ ಹೋಗ್ತಿದ್ದಾನೆ ಅಂತೀರಾ? ಹಾಂ, ಇವತ್ತು ಮಂಗಳವಾರ ಆಗಿದ್ದರಿಂದ ನಾವು ರೆಗ್ಯುಲರ್ ಆಗಿ ಬೆಟ್ಟಕ್ಕೆ ಹೋಗೋ ಅಭ್ಯಾಸ. ಇವತ್ತೇನು ಸ್ಪೆಷಲ್ಲು ಅಂತೀರಾ? ಇವತ್ತು ಲೈಟಾಗಿ ಮೈಸೂರಲ್ಲಿ ಮಳೆ ಬಂದಿದ್ದರಿಂದ ವೆದರ್ ಅಂತೂ ತುಂಬ ಚಿಲ್ಲಾಗಿತ್ತು. ಬೆಳಗ್ಗೆ ಹೋಗೋರು ಬೇಡ ಅಂತ ಈವ್ನಿಂಗ್ ಹೊರಟಿದ್ದೀವಿ. ಚಿಲ್ಲಾಗಿ ವೆದರ್ನ ಎಂಜಾಯ್ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಬೆಟ್ಟಕ್ಕೆ ಯಾವಾಗಲೂ ಬಂದರೂ ಈ ಥರ ರಶ್ ಅಂತೂ ಇದ್ದೇ ಇರ್ತದೆ. ಬಟ್ ಈ ಸರಿ ರಶ್ ತುಂಬ ಕಡಿಮೆ ಇದೆ. ಅಂಥದ್ದೇನು ಹೇಳ್ಕೊಳ್ಳೋ ರಶ್ ಇಲ್ಲ. ಬನ್ನಿ ಲೆಟ್ಸ್ ಗೋ. ದರ್ಶನಕ್ಕೆ ಹೋಗೋಣ. ಲೈನ್ ಫೈನಲಿ ದರ್ಶನ ಆಯಿತು. ಮನಸ್ಸು ಒಂಥರ ನೆಮ್ಮದಿ ಸಿಕ್ತು ಗುರು. ತಾಯಿ ದರ್ಶನ ಮಾಡಿ ಮೈಸೂರಲ್ಲಿ ಪ್ರತಿ ಮಂಗಳವಾರ ನಾವು ಈ ಥರ ಸಂಜೆ ಹೊತ್ತು ಬರ್ತಾಯಿದ್ರೆ ನೆಕ್ಸ್ಟ್ ಲೆವೆಲ್ಲು. ಸೊ ನನ್ನ ಗೆಳೆಯ ಸೋಮು ಅಂದ್ಬಿಟ್ಟು ಈಚೆ ಬರ್ತಾರಂಗೆ ನಮ್ಗೆ ಜೋಳ ನೋಡಿದ್ವಿ. ಈ ಚಳಿಗೆ ಜೋಳ ತಿಂದಿಲ್ಲ ಅಂದರೆ ಮನಸ್ಸಂತೂ ಒಪ್ಪಲ್ಲ. ಅದಕ್ಕೆ ಜೋಳ ತಗೋತಾ ಇದ್ದೀವಿ. ಜೋಳ ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ ಗುರು, ಬಾಯಿ ನೀರಂತ ಹೋಗ್ಬಿಡ್ತದೆ. ಅದು ಈ ವೆದರ್ ಚಳಿಯಲ್ಲಿ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಮಜಾ. ಬನ್ನಿ ಜೋಳ ಟ್ರೈ ಮಾಡೋಣ. ಜೋಳ ಚೆನ್ನಾಗಿದೆ ಖಾರವಾಗಿ. ಬಟ್ ಈ ಚಳಿಗೆ ಈ ಥರ ಖಾರವಾಗಿ ಜೋಳ ತಿಂತಾರೇ ಮಜಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವ್ ನನ್ನ ಫ್ರೆಂಡು ಸೋಮು ಅಂದ್ಬಿಟ್ಟು ಇನ್ಮೇಲೆ ಇವನು ನಮ್ಮ ಬ್ಲಾಗಲ್ಲಿ ಬರ್ತಾನೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.